ನಗರದ ದೊಡ್ಡ ಬಸ್ ನಿಲ್ದಾಣದಲ್ಲಿ ಮಳೆಯ ಸದ್ದು ಮತ್ತು ವಾಹನಗಳ ಹಾರ್ನ್ ನಡುವೆ ಒಬ್ಬ ಯುವಕ ಬಸ್ನಿಂದ ಇಳಿದನು. ಅವನು ವಚನ್. ವಚನ್ ಗ್ರಾಮದಿಂದ ನಗರಕ್ಕೆ ಮೊದಲ ಬಾರಿಗೆ ಬಂದಿದ್ದ. ತನ್ನ ತಂದೆತಾಯಿಗಳ ಕನಸನ್ನು ನನಸಾಗಿಸಲು ಕಾಲೇಜಿನಲ್ಲಿ ಓದಲು ಬಂದಿದ್ದನು. ಅವನ ಕಣ್ಣುಗಳಲ್ಲಿ ಕನಸು, ಮನಸ್ಸಿನಲ್ಲಿ ಚಿಂತನೆ ಮತ್ತು ಹೃದಯದಲ್ಲಿ ಸ್ವಲ್ಪ ಭಯ. ಅವನಿಗೆ ನಗರದಲ್ಲಿ ಯಾರೂ ಪರಿಚಯವಿಲ್ಲ. ಆದರೆ ಅವನ ತಂದೆಯ ದೂರದ ಸಂಬಂಧಿಯಾದ ಶಾರದಾ ಅವರು ಹತ್ತಿರದ ಮನೆಯಲ್ಲಿದ್ದರು. ಶಾರದಾ 30 ವಯಸ್ಸಿನ, ಸುಂದರ, ಶಾಂತ ಸ್ವಭಾವದ ಮಹಿಳೆ. ಅವಳು ಕೆಲವು ವರ್ಷಗಳ ಹಿಂದೆ ಗಂಡನನ್ನು ಕಳೆದುಕೊಂಡು ವಿಧವೆಯಾಗಿ ಒಂಟಿತನದಲ್ಲಿ ಬದುಕುತ್ತಿದ್ದರು. ಮಕ್ಕಳಿಲ್ಲದೆ ಮನೆಯಲ್ಲಿ ಏಕಾಂತವಾಗಿದ್ದ ಅವಳು ವಚನ್ ಬರ್ತಿದ್ದಾನೆಂದು ತಿಳಿದಾಗ ತುಂಬಾ ಸಂತೋಷಪಟ್ಟಳು. ವಚನ್ ಮಳೆ ತೇವಗೊಂಡ ದಾರಿಯಲ್ಲಿ ಬ್ಯಾಗ್ ಹಿಡಿದು ಶಾರದಾ ಅವರ ಮನೆಯ ಬಾಗಿಲಿಗೆ ತಲುಪಿದ. ಅವಳು ಬಾಗಿಲು ತೆರೆಯುತ್ತಿದ್ದಂತೆಯೇ ಅವನನ್ನು ನೋಡಿ ಮಂದಹಾಸ ಮಾಡಿದಳು. ಬಾ ವಚನ್, ಒಳಗೆ ಬಾ ಮಗ, ಇಷ್ಟು ಹೊತ್ತು ಬಸ್ನಲ್ಲಿ ಕಷ್ಟಪಟ್ಟಿರ್ತೀಯಲ್ಲ ಎಂದು ಆತ್ಮೀಯವಾಗಿ ಹೇಳಿದಳು. ವಚನ್ ಸ್ವಲ್ಪ ನಾಚಿಕೆಯಿಂದ, ಹೌದು ಅತ್ತೆ, ತುಂಬಾ ಒದ್ದೆಯಾಗಿಬಿಟ್ಟಿದೆ ಎಂದು ಒಳಗೆ ಬಂತು. ಅವಳು ತಕ್ಷಣ ಅವನಿಗೆ ಒಣ ಟವಲ್ ಕೊಟ್ಟು, ಇದನ್ನು ತೆಗೆದುಕೋ, ಮೊದಲು ಒದ್ದೆ ಬಟ್ಟೆ ಬದಲಿಸು, ಬಿಸಿಯಾದ ಹಾಲು ತರುತ್ತೇನೆ, ಚಳಿಯಾಗೋಕೆ ಮುಂಚೆ ಕುಡಿದುಕೋ ಎಂದು ಕಾಳಜಿಯಿಂದ ಹೇಳಿದರು. ಅವಳ ಮಾತುಗಳನ್ನು ಕೇಳಿ ವಚನ್ನ ಹೃದಯದಲ್ಲಿ ಒಂದು ಮೃದುವಾದ ಭಾವನೆ ಮೂಡಿತು. ಅತ್ತೆ ಮಾತ್ರವಲ್ಲ, ತಾಯಿ ಪ್ರೀತಿಯಂತೆ ಕಾಳಜಿ ತೋಸುತ್ತಿದ್ದಾರೆ ಎಂದು ಅವನು ಮನಸ್ಸಿನಲ್ಲಿ ಭಾವಿಸಿದನು. ಮನೆಯ ಒಳಗೆ ಎಲ್ಲೆಡೆ ಶಾರದಾ ಅವರ ಸರಳತೆ, ಸ್ವಚ್ಛತೆ ಕಾಣಿಸುತ್ತಿತ್ತು. ಒಂಟಿಮನೆ ಆದರೂ ತುಂಬಾ ಶಾಂತವಾಗಿತ್ತು. ಅವನು ವಚನ್ಗೆ ಬಿಸಿಯಾದ ಹಾಲು ಕೊಟ್ಟಾಗ ಅವನ ಕಣ್ಣುಗಳು ಅವಳ ಕಣ್ಣಿಗೆ ಸೇರುತ್ತವೆ. ಆ ಕ್ಷಣದಲ್ಲಿ ಏನೋ ಅಸ್ಪಷ್ಟವಾದ ಅನುಭವ ಇಬ್ಬರ ಹೃದಯದಲ್ಲೂ ಹೊಳೆಯುತ್ತದೆ. ಆದರೆ ಇಬ್ಬರೂ ಅದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ರಾತ್ರಿ ಊಟದ ನಂತರ ಶಾರದಾ ಅವನಿಗೆ ಕೊಠಡಿ ತೋರಿಸುತ್ತಾಳೆ. ಇಲ್ಲಿ ನೆಮ್ಮದಿಯಾಗಿ ಓದು, ನಿನ್ನ ಕನಸುಗಳನ್ನು ನನಸು ಮಾಡೋಕೆ ಈ ಮನೆ ನಿನ್ನದು ಎಂದು ಹೇಳುತ್ತಾಳೆ. ವಚನ್ ಹೃದಯದಲ್ಲಿ ಧನ್ಯತೆಯಿಂದ ನಗು ಮಾಡುತ್ತಾನೆ. ಅವನಿಗೆ ಗೊತ್ತಿಲ್ಲ, ಈ ಮನೆ ಅವನ ಬದುಕಿನಲ್ಲಿ ಕೇವಲ ಆಶ್ರಯವಲ್ಲ, ಬದಲಾಗಿ ಒಂದು ಭಾವನೆ, ಒಂದು ಪ್ರೀತಿಯ ಕಥೆಯ ಆರಂಭವಾಗಲಿದೆ. ಆ ರಾತ್ರಿ ಮಳೆ ಇನ್ನೂ ಸುರಿಯುತ್ತಲೇ ಇತ್ತು. ಕಿಟಕಿಯ ಗಾಜಿನ ಮೇಲೆ ಬೀಳುವ ಹನಿಗಳ ಸದ್ದು ನಡುವೆ ಶಾರದಾ ತನ್ನ ಹೃದಯದಲ್ಲಿ ಒಂದಿಷ್ಟು ಚಿಗುರುವ ಭಾವನೆಯನ್ನು ಅನುಭವಿಸುತ್ತಿದ್ದಳು. ಅವಳಿಗೂ ಅರ್ಥವಾಗದ ಹೆಸರಿಡಲಾಗದ ಭಾವನೆ, ಅವಳ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾದ ಭಾವನೆ. ವಚನ್ ನಗರಕ್ಕೆ ಬಂದು 2 ವಾರಗಳು ಕಳೆಯುತ್ತವೆ. ಕಾಲೇಜಿನಲ್ಲಿ ಹೊಸ ಸ್ನೇಹಿತರು, ಹೊಸ ವಾತಾವರಣ, ಹೊಸ ಕನಸುಗಳು ಎಲ್ಲವೂ ಅವನ ಜೀವನದಲ್ಲಿ ನಿಧಾನವಾಗಿ ಜಾರಿ ಮಾಡುತ್ತವೆ. ಆದರೆ ಅವನಿಗೆ ಮನೆಗೆ ಹಿಂದಿರುಗುವಾಗ ಶಾರದಾ ಎದುರುಗಾಲಲ್ಲಿ ನಿಂತು ನಗು ಮಾಡುವ ಕ್ಷಣವೇ ದಿನದ ಅತ್ಯಂತ ನೆಮ್ಮದಿ ತರುತ್ತಿತ್ತು. ಶಾರದಾಳಿಗೂ ಅವನ ಬರುವ ಸಮಯದ ನಿರೀಕ್ಷೆ ಬೆಳೆದಿತ್ತು. ಒಂಟಿ ಮನೆಯ ಮೌನವನ್ನು ಅವನ ಹೆಜ್ಜೆಗಳ ಶಬ್ದ ಮುರಿಯುತ್ತಿದ್ದಾಗ ಅವಳ ಮನಸ್ಸು ಹೂವಿನಂತೆ ಅರಳುತ್ತಿತ್ತು. ಒಂದು ಶನಿವಾರ ಸಂಜೆ ಶಾರದಾ ಕಿಟಕಿಯ ಬಳಿ ಕುಳಿತು ಕಾಫಿ ಕುಡಿಯುತ್ತಾ ಮಳೆಯ ಹನಿಗಳನ್ನು ನೋಡುತ್ತಿದ್ದಳು. ಅವಳ ಮನಸ್ಸು ಎಲ್ಲೀಕೋ ತೇಲುತ್ತಿದ್ದಾಗ ವಚನ್ ಹಠಾತ್ತನೆ ಹಿಂದೆ ನಿಂತು, ಅತ್ತೇ, ನಿನಗೆ ಮಳೆ ನೋಡೋಕೆ ತುಂಬಾ ಇಷ್ಟ ಅಲ್ವಾ ಎಂದು ಕೇಳಿದ. ಅವಳು ಬೆಚ್ಚು ಬಿದ್ದು ತಿರುಗಿ ನೋಡಿದಳು. ಅಯ್ಯೋ ವಚನ್, ನೀನು ಹೀಗೆ ನಿಶ್ಶಬ್ದವಾಗಿ ಬರುತ್ತೀಯಾ, ನನಗೆ ಹೆದರಿಸುತ್ತೀಯಾ ಎಂದು ತಾನೇ ನಗುತ್ತಾ ಹೇಳಿದಳು. ವಚನ್ ಕೂಡ ನಗುತ್ತಾ, ನಾನು ಹೆದರಿಸಿಲ್ಲ, ನಿನ್ನೊಟ್ಟಿಗೆ ಮಾತನಾಡೋಕೆ ಬಂದಿದ್ದೇನೆ ಎಂದು ಹೇಳಿ ಅವಳ ಹತ್ತಿರ ಕುಳಿತುಕೊಂಡನು. ಮಳೆಯ ಹನಿ ಗಾಜಿನ ಮೇಲೆ ಸದ್ದು ಮಾಡುತ್ತಿತ್ತು. ಅವಳ ತಂಪಾದ ಬೆರಳ ಮೇಲೆ ಹನಿ ಬಿದ್ದಾಗ ವಚನ್ ಅದನ್ನು ಗಮನಿಸಿದನು. ಅವಳ ತೇ ಹಿಡಿದು, ಇಷ್ಟು ತಂಪಾಗಿದೆ, ನಿನಗೆ ಚಳಿ ಹಿಡಿಯುತ್ತದೋ ಅತ್ತೆ ಎಂದು ಕಾಳಜಿಯಿಂದ ಹೇಳಿದನು. ಶಾರದಾಳ ಹೃದಯದಲ್ಲಿ ಏನೋ ಕಂಪಿಸಿದಂತಾಯಿತು. ಇನ್ನೊಂದು ಕ್ಷಣ ಅವಳು ತನ್ನ ಕೈ ಹಿಂಪಡೆಯುತ್ತಾ, ನನಗೇನೂ ಆಗೋದಿಲ್ಲ ವಚನ್, ನೀನು ಒಳಗೆ ಹೋಗು ಎಂದರೂ ಅವಳ ಮುಖದ ಕೆಂಪು ಬಣ್ಣವನ್ನು ಮರೆಮಾಡಲಾಗಲಿಲ್ಲ. ಮುಂದಿನ ದಿನ ವಚನ್ ಕಾಲೇಜಿನಿಂದ ಬರುವಾಗ ತನ್ನ ಬ್ಯಾಗಿನಿಂದ ಒಂದು ಚಿಕ್ಕ ಪ್ಯಾಕೆಟ್ ತೆಗೆದು ಶಾರದಾಳಿಗೆ ಕೊಟ್ಟನು. ಅವಳು ಕುತೂಹಲದಿಂದ ತೆರೆದಳು. ಒಂದು ಸುಂದರವಾದ ಗಾಢ ನೀಲಿ ಬಣ್ಣದ ಸೀರೆ ಅದರೊಳಗೆ ಹೊಳೆಯುತ್ತಿತ್ತು. ಇದು ನನಗಾಗಿ ಏಕೆ ತಂದೆ ವಚನ್? ಅವಳು ಅಚ್ಚರಿಯಿಂದ ಕೇಳಿದಳು. ವಚನ್ ನಾಚುತ್ತಾ, ಅತ್ತೆ, ನಿನ್ನ ಮೇಲೆ ಈ ಬಣ್ಣ ಚೆಂದಾಗಿ ಸೂಟ್ ಆಗುತ್ತೆ ಅನ್ನಿಸಿತು, ಅದಕ್ಕಾಗಿ ತಂದೆ. ನನಗೆ ಸದಾ ನನ್ನ ತಾಯಿ ಹೇಗಿರುತ್ತಾರೋ ಹಾಗೆ ನೀನು ನನ್ನನ್ನು ನೋಡಿಕೊಳ್ಳುತ್ತಿದ್ದೀಯಲ್ಲ, ಅದಕ್ಕೆ ನನ್ನಿಂದ ಚಿಕ್ಕ ಗೌರವ ಎಂದು ನಗುತ್ತಾ ಹೇಳಿದನು. ಶಾರದಾಳ ಕಣ್ಣುಗಳು ನೀರಿನಿಂದ ತುಂಬಿದವು.
ಅವಳಿಗೆ ವಚನ್ ಮಾತು ತಾಯಿಯ ಪ್ರೀತಿ ಹೀಗೆಯೇ ಕಾಣಿಸಿಕೊಂಡರೂ ಹೃದಯದ ಆಳದಲ್ಲಿ ಇನ್ನೊಂದು ವಿಚಿತ್ರವಾದ ಭಾವನೆ ಚಿಗುರಿತು. ಇದು ಕೇವಲ ಅಳಿಯನ ಕಾಳಜಿಯನಾ ಅಥವಾ ಬೇರೆ ಏನೋ ಎಂದು ಅವಳು ಮನಸ್ಸಿನಲ್ಲಿ ಪ್ರಶ್ನಿಸಿಕೊಂಡಳು. ಆ ರಾತ್ರಿ ಶಾರದ ಕನ್ನಡಿಯ ಮುಂದೆ ನಿಂತು ಆ ಸೀರೆ ತೊಟ್ಟು ನೋಡಿದಳು. ಮಂದ ಬೆಳಕಿನಲ್ಲಿ ಅವಳ ಸೌಂದರ್ಯ ಮತ್ತಷ್ಟು ತೀವ್ರವಾಗಿ ಹೊಳೆಯುತ್ತಿತ್ತು. ತನ್ನ ಪ್ರತಿಬಿಂಬವನ್ನು ನೋಡಿ ಅವಳ ಮನಸ್ಸು ಬೆರಗಾಯಿತು. ಅವಳಿಗೆ ವರ್ಷಗಳ ನಂತರ ತನ್ನನ್ನು ತಾನು ಮಹಿಳೆ ಎಂದು ಅರಿಯುವ ಭಾವನೆ ಮೂಡಿತು. ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಒಂದೆಡೆ ತಾಯಿಯ ಪ್ರೀತಿ ಹೆಸರಿನಲ್ಲಿ ಬಂದ ನಂಟು, ಮತ್ತೊಂದೆಡೆ ಮೌನವಾಗಿ ಬೆಳೆಯುತ್ತಿರುವ ಆಕರ್ಷಣೆ. ಅವಳು ಕನ್ನಡಿಯಲ್ಲಿನ ಪ್ರತಿಬಿಂಬವನ್ನು ತಬ್ಬಿಕೊಂಡಂತೆಯೇ ತನ್ನೊಳಗಿನ ಗೊಂದಲವನ್ನು ಮರೆಮಾಡಲು ಪ್ರಯತ್ನಿಸಿದರು. ಆ ಕ್ಷಣದಿಂದ ಅವರ ಸಂಬಂಧದಲ್ಲಿ ಒಂದು ಸೂಕ್ಷ್ಮ ಬದಲಾವಣೆ ಆರಂಭವಾಯಿತು. ಮಾತುಗಳು ಅದೇ ಇದ್ದರೋ ಕಣ್ಣಿನ ಭಾಷೆ ಬದಲಾಗಿತ್ತು. ವಚನ್ಗೂ ಶಾರದಾಳಿಗೂ ತಮ್ಮ ಹೃದಯದಲ್ಲಿ ಏನೋ ಬೆಳೆಯುತ್ತಿದೆ ಎಂಬುದು ಸ್ಪಷ್ಟವಾಗುತ್ತಿದ್ದರೂ ಅದಕ್ಕೆ ಹೆಸರಿಡಲು ಇಬ್ಬರೂ ಹೆದರುತ್ತಿದ್ದರು. ಇದು ಕೇವಲ ಆರಂಭ ಮಾತ್ರ. ಸಾಧಾರಣ ಅತ್ತೆ ಮತ್ತು ಅಳಿಯನ ಕಥೆ ಒಂದು ನಿಷಿದ್ಧ ಪ್ರೇಮಕಥೆಯ ದಾರಿಯಲ್ಲಿ ನಿಧಾನವಾಗಿ ಹೆಜ್ಜೆ ಇಡುತ್ತಿತ್ತು. ಮಳೆಗಾಲ ಕೊನೆಗೊಳ್ಳುತ್ತಿತ್ತು. ನಗರದ ಹವಾಮಾನದಲ್ಲಿ ಸ್ವಲ್ಪ ಚಳಿ ಹೆಚ್ಚಾಗಿತ್ತು. ಬಚನ್ ಪ್ರತಿದಿನ ಕಾಲೇಜಿಗೆ ಹೋಗಿ ಬರುವಾಗ ಶಾರದಾಳೊಂದಿಗೆ ಮಾತನಾಡುವುದು ಅವನ ದಿನದ ಸಿಹಿಯಾದ ಕ್ಷಣವಾಗಿತ್ತು. ಶಾರದಾಳಿಗೂ ಅವನೊಂದಿಗೆ ಕಳೆಯುವ ಪ್ರತಿಕ್ಷಣ ಅವಳ ಹೃದಯದಲ್ಲಿ ಹೊಸ ಉಲ್ಲಾಸವನ್ನು ಮೂಡಿಸುತ್ತಿತ್ತು. ಆದರೆ ಆ ಭಾವನೆಗೆ ಅವಳು ಹೆಸರಿಡಲು ಸಾಧ್ಯವಾಗುತ್ತಿರಲಿಲ್ಲ. ಇದು ಕೇವಲ ಅಳಿಯನ ಮೇಲೆ ತೋರುವ ಕಾಳಜಿ ಮಾತ್ರ, ಬೇರೆ ಏನೂ ಅಲ್ಲ ಎಂದು ಅವಳು ತನ್ನನ್ನು ಸಮಾಧಾನಪಡಿಸಿಕೊಳ್ಳುತ್ತಿದ್ದಳು. ಆದರೆ ವಚನ್ ಹತ್ತಿರ ಬಂದಾಗ ಅವಳ ಹೃದಯದ ತಡೆಬಿಡುವ ಶಬ್ದ ಅವಳನ್ನೇ ಗೊಂದಲಕ್ಕೆ ಸಿಲುಕಿಸುತ್ತಿತ್ತು. ಒಂದು ಸಂಜೆ ಮಳೆ ಸುರಿಯುತ್ತಿದ್ದಾಗ ವಿದ್ಯುತ್ ಹಠಾತ್ತನೆ ಹೋಗಿಬಿಟ್ಟಿತು. ಮನೆ ಕತ್ತಲಾಗಿ ಮುಳುಗಿತು. ಹೊರಗೆ ಸಿಡಿಲು ಕಿಡಿಕಿಡಿ ಹೊಡೆದು ಗಾಳಿ ಬೀಸುತ್ತಿದ್ದಂತೆ ಶಾರದಾಳ ಹೃದಯದಲ್ಲಿ ಭಯ ಮೂಡಿತು. ಅವಳು ತಡತಡನೆ ಕೂಗಿದಳು, ವಚನ್, ವಚನ್, ನೀನು ಎಲ್ಲಿದ್ದೀಯಾ? ಕತ್ತಲಿನಲ್ಲಿ ವಚನ್ ಟಾರ್ಚ್ ಹಿಡಿದು ಬಂದನು. ಅವನ ಬೆಳಕು ಶಾರದಾಳ ಮುಖದ ಮೇಲೆ ಬಿದ್ದಾಗ ಅವಳು ಅಂಜಿದ ಮಗುಚರಂ ಅವನ ಕಡೆ ಓಡಿಕೊಂಡಳು. ವಚನ್ ಅವಳ ಕೈ ಹಿಡಿದು, ನಿನ್ನಗೆ ಭಯ ಬೇಡ ಅತ್ತೆ, ನಾನು ಇಲ್ಲಿದ್ದೇನೆ, ಏನೂ ಆಗೋದಿಲ್ಲ ಎಂದು ಮೃದುವಾಗಿ ಹೇಳಿದನು. ಅವಳ ಕೈ ವಚನ್ ಕೈಯಲ್ಲಿ ಹುದುಗಿದ ಕ್ಷಣದಲ್ಲಿ ಶಾರದಾಳ ಹೃದಯದಲ್ಲಿ ವಿಚಿತ್ರವಾದ ಕಂಪನ ಹರಡಿತು. ಅವಳ ಕಣ್ಣುಗಳು ಕ್ಷಣಕಾಲ ಅವನ ಕಣ್ಣುಗಳಲ್ಲಿ ತೂಗಿ ನಿಂತವು. ಆ ಕ್ಷಣದಲ್ಲಿ ಸಮಯವೇ ನಿಂತಂತಾಯಿತು. ವಿದ್ಯುತ್ ಬಂದ ನಂತರ ಶಾರದಾ ತಕ್ಷಣ ತನ್ನ ಕೈ ಹಿಂಪಡೆದು ಅಡುಗೆ ಮನೆಯತ್ತ ಓಡಿಹೋದಳು. ಅವಳ ಉಸಿರಾಟ ಜೋರಾಗಿತ್ತು. ಇದು ಏನು ನಡೆಯುತ್ತಿದೆ ನನ್ನೊಳಗೆ? ನಾನು ಏಕೆ ಹೀಗೆ ವರ್ತಿಸುತ್ತಿದ್ದೇನೆ ಎಂದು ಅವಳು ತನ್ನನ್ನು ತಾನು ಪ್ರಶ್ನಿಸಿದಳು. ಕನ್ನಡಿಯ ಮುಂದೆ ನಿಂತು ತನ್ನ ಮುಖ ನೋಡಿದಾಗ ಅವಳ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಹೊಳೆಯುತ್ತಿದ್ದ ಪ್ರೀತಿಯ ಕಿರಣವನ್ನು ಅವಳು ಗುರುತಿಸಿದಳು. ಆದರೆ ತಕ್ಷಣ ತಲೆ ಕುದಿಸಿ, ಇಲ್ಲ, ನಾನು ಅವನ ಅತ್ತೆ, ಇಂಥ ಭಾವನೆ ತಪ್ಪು, ಇದು ತಪ್ಪು ಎಂದು ಮನಸ್ಸನ್ನು ಗಟ್ಟಿಗೊಳಿಸಲು ಪ್ರಯತ್ನಿಸಿದಳು.